Guys, welcome back to Sati Circle YouTube channel. ಗೈಸ್, ಇವತ್ತು ನಾನು ಏನು ಈ ವಿಡಿಯೋ ಮಾಡೋಕ್ಕೆ ಮೇನ್ ಕಾರಣ ಅಂದರೆ ಈ ಬಿಗ್ ಬಾಸ್ ಸೀಸನ್ 11 ಇಲ್ಲಿಗೆ ಬಂದಿರೋ ಅಂತಹ ಕಂಟೆಸ್ಟೆಂಟ್ ಬಗ್ಗೆ ಒಂದು ಕ್ಯಾರೆಕ್ಟರ್ ಅನಾಲಿಸಿಸ್ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಯಾರನ್ನ ತಗೊಳ್ಳೋಣ ಅಂತ ಅಂದರೆ ಯಮುನಾ ಶ್ರೀನಿಧಿ ಅವ್ರನ್ನ ತಗೊಳ್ಳೋಣ. ಯಮುನಾ ಶ್ರೀನಿಧಿ ಅವರು ನೋಡೋಕ್ಕೆ ಒಂದು ಸ್ವಲ್ಪ ಘಾಟಿ ಅಂತ ಅನಿಸಿದ್ರು, ಬಟ್ ಫ್ರ್ಯಾಂಕಾಗಿ ಮಾತಾಡ್ತಾರೆ, ಇರೋದನ್ನ ಹೇಳ್ತಾರೆ ಅಂತ ನನಗನ್ನಿಸ್ತಾ ಇದೆ. ಮತ್ತು ಅವರು ಯಾವುದೇ ಇದ್ರಲ್ಲೂ ಏನೂ ಹೈಡ್ ಮಾಡ್ಕೊತಾ ಇಲ್ಲ, ಇರೋದನ್ನ ಇದ್ದಂಗೆ ಹೇಳ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಬಟ್ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅನ್ನೋದು ಬಿಟ್ಟರೆ ಓವರಾಲ್ ಅವ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಗೌತಮಿ ಜಾಧವ್ ಅವರು ಸತ್ಯ ಸೀರಿಯಲ್ನ ಮಾಡಿ ಅಲ್ಲಿ ತುಂಬ ಫೇಮಸ್ ಆಗಿ ನಂತರ ಈ ಬಿಗ್ ಬಾಸಿಗೆ ಬಂದಿರೋರು. ಇವರು ತುಂಬ ಕಂಪೋಸ್ಡ್ ಅಂತ ಅನಿಸ್ತಾರೆ ಮತ್ತು ಒಂದು ಸ್ವಲ್ಪ ತುಂಬ ಎಬಿಲಿಟಿ ಇದೆ, ಬಿಗ್ ಬಾಸ್ ಗೆಲ್ಲುವಂಥ ಎಬಿಲಿಟಿ ಇದೆ ಮತ್ತು ಒಂದು ಸ್ವಲ್ಪ ಜಾಸ್ತಿ ಕೆಪಾಸಿಟಿ ಇದೆ ಅಂತಲೇ ಹೇಳ್ಬೋದು. ನಿನ್ನೆ ಗೇಮ್ ಆಡಬೇಕಾದ್ರೂ ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಅದು ಬಿಟ್ಟರೆ ಒಂದು ಸ್ವಲ್ಪ ಸೈಲೆಂಟ್ ಅನಿಸ್ತಾರೆ, ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಭವ್ಯ ಗೌಡ ಬಂದು ಇವಾಗಲೇ ಗೀತಾ ಸೀರಿಯಲ್ನ ಮೂಲಕ ಇವರು ತುಂಬ ಎಲ್ಲರಿಗೂ ತುಂಬ ಪರಿಚಯ ಆಗಿದ್ದಾರೆ. ಆಮೇಲೆ ಇವ್ರಿಗೂ ಕೂಡ ತುಂಬ ಎಬಿಲಿಟಿ ಇದೆ, ಗೆಲ್ಲೋಂಥ ಸಾಧ್ಯತೆ ತುಂಬ ಚೆನ್ನಾಗಿದೆ. ಬಟ್ ಇವರೆಲ್ಲ ಇನ್ನೂ ಓಪನ್ ಅಪ್ ಆಗಬೇಕು ಅಂತ ನನಗನ್ನಿಸ್ತಾ ಇದೆ. ಇನ್ನೂ ಓಪನ್ ಅಪ್ ಆಗಿಲ್ಲ, ಸ್ವಲ್ಪ ಹೈಡ್ ಮಾಡ್ತಾ ಇದ್ದಾರೆ. ಅವ್ರ ಕೋಪ ಆಗ್ಬೋದು, ಇಲ್ಲಾಂದರೆ ಅವ್ರದ್ದೇನೋ ಒಂದು ಥಾಟ್ಸ್ ಇರುತ್ತಲ್ಲ, ಅದನ್ನ ಥಾಟ್ಸ್ಗಳನ್ನ ಪಟ್ಟಂತ ಹೇಳ್ತಾ ಇಲ್ಲ, ಯಾರಿಗೂ ಪಟ್ ಅಂತ ಒಂದು ಇದ್ರೂ ಹೇಳ್ತಾ ಇಲ್ಲ. ಇದು ಒಂದು ಸ್ವಲ್ಪ ಹೈಡ್ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ನೆಕ್ಸ್ಟು ಶಿಶಿರ್ ಶಾಸ್ತ್ರಿ ಅವರು ಸ್ವಲ್ಪ ಇವ್ರಿಗೆ ತುಂಬ ಎಬಿಲಿಟಿ ಇದೆ, ತುಂಬ ಗುಡ್ ಡ್ಯಾನ್ಸರ್ ಕೂಡ. ಮತ್ತು ಇವ್ರನ್ನ ಆರಾಮಾಗಿ ಪ್ರೂವ್ ಮಾಡ್ಕೊಬೋದು. ಇವಾಗ ಸದ್ಯಕ್ಕೆ ನರಕದಲ್ಲಿದ್ದಾರೆ, ಬಟ್ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಮಾತಾಡಬೇಕು, ಜಾಸ್ತಿ ಸ್ಕ್ರೀನ್ ತೊಗೊಬೇಕು ಅಂತ ನನಗನ್ನಿಸ್ತಾ ಇದೆ. ಬಟ್ ಈ ಸ್ವಲ್ಪ ಮಾತಾಡ್ತಿರೋದು ಸಾಕಾಗೋದಿಲ್ಲ, ಇನ್ನೂ ಒಂದು ಸ್ವಲ್ಪ ಜಾಸ್ತಿ ನಾನು ಇದ್ದೀನಿ ಅಂತ ತೋರಿಸ್ಬೇಕು. ಅದ್ರ ನಂತರನೇ ಅವ್ರಿಗೆ ಗೊತ್ತಾಗೋದು ಜನಗಳಿಗೆ ಇವ್ರದ್ದು ಎಬಿಲಿಟಿ ಏನು, ಇವ್ರದ್ದು ತಾಕತ್ತೇನು ಅಂತ ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಪ್ರಕಾರ ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡಬೇಕು ಮತ್ತು ಜಾಸ್ತಿ ಇನ್ವಾಲ್ವ್ ಆಗಬೇಕು ಅಂತ ನನಗನ್ನಿಸ್ತಾ ಇದೆ. ನೆಕ್ಸ್ಟು ಧನ್ರಾಜ್ ಆಚಾರ್ಯ ಅವರು ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕಂಟೆಂಟ್ ಕ್ರಿಯೇಟ್ರು. ಇವ್ರಿಗೂ ತುಂಬ ಕಾಮಿಡಿಯನ್ ಥರ ಇದು ಮಾಡ್ತಾ ಇದ್ದಾರೆ, ಪೋರ್ಟ್ರೇಟ್ ಆಗ್ತಾ ಇದ್ದಾರೆ. ಬಟ್ಟು ಅದು ಅಗತ್ಯ ಇಲ್ಲ ಅಂತ ನಾನು ಅನ್ಕೊತೀನಿ. ಕಾಮಿಡಿಯನ್ ಆದರೆ ಅದು ಪ್ರಾಬ್ಲಮ್ ಅಲ್ಲ, ಬಟ್ಟು ಜಾಸ್ತಿ ಮೃದು ಆಗಬಾರ್ದು, ಜಾಸ್ತಿ ಸಾಫ್ಟ್ ಆಗಬಾರ್ದು. ಸಾಫ್ಟ್ ಆದರೆ ಗೊತ್ತು ತಾನೆ, ಕಾರ್ನರ್ ಮಾಡಿಬಿಡ್ತಾರೆ. ನಾಳೆ ದಿನ ಇವತ್ತಿಲ್ಲ ಅಂದರೆ ನಾಳೆ ದಿನ ಕಾಮಿಡಿಯನ್ನ ಕಾರ್ನರ್ ಮಾಡಿಬಿಟ್ಟು ಹೊರಗಡೆ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ಇವ್ರದ್ದೇ ಆದ ಸ್ಟೈಲ್ನ ಅನುಸರಿಸ್ಕೋಬೇಕು ಮತ್ತು ಇವ್ರ ಎಬಿಲಿಟಿ ಏನಿದೆ ಮತ್ತು ನಾನು ಏನು ಮಾಡ್ತೀನಿ ಅನ್ನೋದು ಇನ್ನು ಇವರು ಎಲ್ಲರಿಗೂ, ಅಲ್ಲಿರೋ ಬಿಗ್ ಬಾಸ್ ಮನೆ ಒಳಗಡೆ ಇರೋರಿಗೂ ಕೂಡ ತೋರಿಸ್ಬೇಕು ಮತ್ತು ಜನಕ್ಕೂ ಕೂಡ ತೋರಿಸ್ಬೇಕು ಅಂತ ನನಗನ್ನಿಸ್ತಾ ಇದೆ. ನೆಕ್ಸ್ಟು ಲಾಯರ್ ಜಗದೀಶ್ ಅವರಂತೂ ಒಂದು ವಾರದಲ್ಲಿ ತುಂಬ ಕ್ವಾಟ್ಲೆಯನ್ನೇ ಕೊಟ್ಬಿಟ್ಟಿದ್ದಾರೆ ಇಡೀ ಮನೆಗೆ. ತುಂಬ ಟಾಕ್ಟಿವ್ ಮಾತಾಡ್ತಾರೆ, ತುಂಬ ಜಾಸ್ತಿ ಮಾತಾಡ್ತಾರೆ ಮತ್ತು ತುಂಬ ನಾನೇ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ಮತ್ತು ಎಲ್ಲೇ ಕೂಡ ನನ್ನ ಕೈಯಿಂದ ಆಗಲ್ಲ, ನಾನು ಸೋಲು ಒಪ್ಕೊಳ್ಳಲ್ಲ ಅಂತ ಇವ್ರು ನಾನು ಹೇಳಿದ್ದೇ ಆಗಬೇಕು ಅಂತ ಒಂದು ಸ್ವಲ್ಪ ಜಾಸ್ತಿ ಹಠ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಆಮೇಲೆ ತುಂಬ ತಿಳಿದಿರೋರು, ಇವ್ರಿಗೇನು ಯಾವುದೇ ಗೊತ್ತಿಲ್ದಿರೋದೇನಿಲ್ಲ, ಇಲ್ಲ ಇವರು ಜಾಸ್ತಿ ಸ್ಕ್ರೀನ್ ಪ್ಲೇ ತೊಗೊಬೇಕು ಅಂತ ಈ ಥರ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತೈತೆ ಪರ್ಸ್ನಲಿ. ನೆಕ್ಸ್ಟು ಆಮೇಲೆ ಇನ್ನು ಜಗದೀಶ್ ಲಾಯರ್ ಬಗ್ಗೆ ಇನ್ನೊಂದು ಹೇಳ್ಬೇಕು ಅಂದರೆ ತುಂಬ ಚೆನ್ನಾಗಿ ಕಂಟೆಂಟ್ ಕೊಡ್ತಾ ಇದ್ದಾರೆ. ನನ್ನ ಪರ್ಸ್ನಲಿ ಒಪಿನಿಯನ್ ಪ್ರಕಾರ ತುಂಬ ಚೆನ್ನಾಗಿ ಕಂಟೆಂಟ್ ಕೊಡ್ತಾ ಇದ್ದಾರೆ. ಆ ಥರ ಆಟ ಆಡಿದ್ರೇ ಬಿಗ್ ಬಾಸ್ ಆಟ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಅನುಷಾ ರೈ ಅವರು ಇವಾಗ ನರಕಕ್ಕೆ ಹೋಗಿರೋದ್ರಿಂದ ಅಲ್ಲಿ ತಮಗೆ ಇದು ಏನಪ್ಪ ಊಟ ಕರೆಕ್ಟಾಗಿಲ್ಲ, ನಮ್ಗೆ ಎನರ್ಜಿ ಸಾಕಾಗ್ತಾಯಿಲ್ಲ, ಆ ಥರ ಎಲ್ಲ ಇದು ಮಾಡ್ತಾಯಿದ್ದಾರೆ. ಬಟ್ ನಿನ್ನೆ ಒಂದು ಟಾಸ್ಕ್ ಆಡಿ ಚೆನ್ನಾಗಿ ಆಡಿ ಗೆದ್ದರು. ಎಬಿಲಿಟಿ ಇದೆ, ಇವ್ರಿಗೂ ಎಬಿಲಿಟಿ ಇದೆ.
ಬಟ್ ಅದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಪ್ರೂವ್ ಮಾಡ್ಕೊಬೇಕು. ಇನ್ನೂ ಒಂದು ಸ್ವಲ್ಪ ಜಾಸ್ತಿ ನನಗೂ ಎಬಿಲಿಟಿ ಇದೆ ಅಂತ ತೋರಿಸ್ಕೊಬೇಕು ಜನಕ್ಕೆ. ಆಮೇಲೆ ಸ್ವಲ್ಪ ಇನ್ನೂ ಜಾಸ್ತಿ ಮಾತಾಡಬೇಕು. ತುಂಬ ಕಮ್ಮಿ ಮಾತಾಡ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನೆಕ್ಸ್ಟು ಧರ್ಮಕೀರ್ತಿ ರಾಜರವರು ತುಂಬ ನೋಡೋಕ್ಕೆ ಕಂಪೋಸ್ಡ್, ಸೈಲೆಂಟ್ ಅಂತ ಅನಿಸ್ತಾರೆ. ಇನ್ನು ಜಾಸ್ತಿ ಮಾತಾಡಬೇಕು. ಜಾಸ್ತಿ ಮಾತಾಡಲಿಲ್ಲ ಅಂದರೆ ಅವ್ರ ವ್ಯಕ್ತಿತ್ವ ಏನು ಅಂತ ನಮಗೆ ಗೊತ್ತಾಗೋದಿಲ್ಲ. ಜಾಸ್ತಿ ಮಾತಾಡಿ ಅವ್ರ ವ್ಯಕ್ತಿತ್ವ ಏನಿದೆ, ನನ್ನ ಮೈಂಡಲ್ಲಿ ಏನಿದೆ ಇದೆ ಅಂತ ತೋರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇವರು ಕೂಡ ತುಂಬ ಎಬಿಲಿಟಿ ಇರೋವಂಥ ಮನುಷ್ಯ. ಇವ್ರದ್ದು ಫುಲ್ ಎಫರ್ಟ್ನ ಅಲ್ಲಿ ತೋರಿಸ್ಬೇಕು ಅಂತ ತೋರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಜನರು ಕೂಡ ತುಂಬ ಇಷ್ಟಪಡ್ತಾರೆ ಅಂತ ನನಗನ್ಸುತ್ತೆ. ನೆಕ್ಸ್ಟು ಹಂಸ ಅವರು ತುಂಬ ಸೀರಿಯಲ್ಗಳಲ್ಲಿ ಇದು ಮಾಡಿದ್ದಾರೆ, ನಟನೆ ಮಾಡಿ ಇವತ್ತು ಬಿಗ್ ಬಾಸ್ಗೆ ಹೋಗಿರೋದು ಒಳ್ಳೆ ಆಪರ್ಚುನಿಟಿ ಇದೆ. ಇವ್ರಿಗೂ ಕೂಡ ಅದೇ ಎಬಿಲಿಟಿ ಇದೆ. ಇವರು ಏನಂದರೆ ಸ್ವಲ್ಪ ಬೆರೀತಾ ಇಲ್ಲ ಅಂತ ಜನಗಳು ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇರೋ ಜನಗಳ ಜೊತೆ ಬೆರೀತಾ ಇಲ್ಲ, ಸ್ವಲ್ಪ ಎಲ್ಲೋ ಕಾರ್ನರ್ ಆಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಇವಾಗ ಆಗಲಿಲ್ಲ ಅಂದರೂ ಮುಂದಿನ ದಿನಗಳಲ್ಲಿ ಇವರು ತುಂಬ ಕಾರ್ನರ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ನೆಕ್ಸ್ಟು ಐಶ್ವರ್ಯ ಅವರು ಕೂಡ ಆ್ಯಕ್ಟರು. ಬಟ್ ಇವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಇವಾಗ ಏನು ಲವ್ ಕಾನ್ಸೆಪ್ಟ್ ಅಂತ ಏನು ಇಬ್ಬರನ್ನ ಬಕ್ರ ಮಾಡ್ತಾ ಇದ್ದಾರೋ ಇಲ್ಲ ಅಂದರೆ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ಬಟ್ ಚೆನ್ನಾಗೆ ಸ್ಕ್ರೀನ್ನ ತಗೊತಾ ಇದ್ದಾರೆ, ಚೆನ್ನಾಗೆ ಒಂದು ಆಟನ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಉಗ್ರ ಮಂಜು ಕೂಡ ವೆರಿ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಕೂಡ. ನೆಕ್ಸ್ಟ್ ಇನ್ನೊಂದು ಏನಂದರೆ ಬಿಗ್ ಬಾಸ್ ಮನೆಯಲ್ಲಿ ಇವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಇವರೇನು ಸ್ಕ್ರೀನ್ ಎಲ್ಲ ತಗೊತಾ ಇದ್ದಾರೆ. ಏನು ನನ್ನ ಕಡೆಯಿಂದ ಅವ್ರ ಕಡೆಯಿಂದ ಏನು ಆಗಬೇಕು ಅದನ್ನು ಚೆನ್ನಾಗಿ ಅವರು ಕೊಡ್ತಾ ಇದ್ದಾರೆ. ಅದು ಬಿಟ್ಟರೆ ಇದೇ ಥರ ಆಡ್ಕೊಂಡೋದ್ರೆ ಇವ್ರಿಗೆ ನೆಕ್ಸ್ಟ್ ಫೈನಲ್ ಹತ್ರ ಬರೋಕ್ಕೆ ಏನೂ ತುಂಬ ಮೋಸ ಇಲ್ಲ, ಮತ್ತು ಫೈನಲಿಸ್ಟ್ ಟಾಪ್ 5 ಕೂಡ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ. ನೆಕ್ಸ್ಟು ತ್ರಿವಿಕ್ರಮ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಎಬಿಲಿಟಿ ಇರೋವಂಥ ಮನುಷ್ಯ, ತುಂಬ ಕೆಪಾಸಿಟಿ ಇರೋವಂಥ ಮನುಷ್ಯ. ಇವರು ಇನ್ನೂ ಜಾಸ್ತಿ ಬಿಗ್ ಬಾಸಲ್ಲಿ ಮಾತಾಡಲಿಲ್ಲ ಅಂದರೆ ಆಗೋದೇ ಇಲ್ಲ. ಇಲ್ಲಾಂದರೆ ಇವರು ಒಂದು ಸೈಡ್ ಆಫ್ ದಿ ಕಾರ್ನರ್, ಇಲ್ಲಾಂದರೆ 4-5 ವಾರದ ಒಳಗಡೆ ಬಂದ್ಬಿಡ್ತಾರೆ. ತುಂಬ ಮಾತಾಡಿ ಇವ್ರ ಎಬಿಲಿಟಿ ಏನಿದೆ ಅಂತ ತೋರಿಸಿ, ಇವ್ರ ಶಕ್ತಿ ಏನಿದೆ ಅಂತ ತೋರಿಸಿದ್ರೆ ಮಾತ್ರ ಬಿಗ್ ಬಾಸ್ನ ಗೆಲ್ಲಕ್ಕಾಗೋದು. ಇಲ್ಲ ಅಂದರೆ ಟಾಪ್ 5 ಕೂಡ ಇರಲ್ಲ ಅಂತ ನನ್ನ ಅನಿಸಿಕೆ ಅನಿಸ್ತದೆ. ಇವ್ರು ಯಾವತ್ತಿಂದ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಏನು ಹೈಡ್ ಮಾಡ್ದೇನೆ ಇವರು ಕೂಡ ಜಗದೀಶ್ ಲಾಯರ್ ಥರ ತುಂಬ ಚೆನ್ನಾಗಿ ಮಾತಾಡಿದ್ರೆ ಮಾತ್ರ ಅವರು ಬಿಗ್ ಬಾಸ್ ಗೆಲ್ಲೋ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಮತ್ತು ಇವ್ರಿಗೆ ತುಂಬ ಎಬಿಲಿಟಿ ಕೂಡ ಜಾಸ್ತಿ ಇದೆ ಅಂತ ನನ್ನ ಪ್ರಕಾರ ಅನಿಸುತ್ತೆ. ನೆಕ್ಸ್ಟು ಚೈತ್ರಾ ಕುಂದಾಪುರ್ ಅವರು ತುಂಬ ಟಾಕ್ಟಿವ್ ಅಂತ ಗೊತ್ತು, ಮಾತುಗಾತಿ. ಯಾವುದೇ ಸಮಾರಂಭಗಳಿಗೆ ಹೋದ್ರೂ ತುಂಬ ಮಾತಾಡ್ತಾರೆ, ನಾನ್ ಸ್ಟಾಪಾಗಿ ಕೂಡ ಮಾತಾಡ್ತಾರೆ. ಇವ್ರಿಗೆ ತುಂಬ ಎಬಿಲಿಟಿ ಇದೆ. ಇವ್ರ ಕೈಲಿ ಶಕ್ತಿ ಇಲ್ಲ ಅಂತ ಅಂದ್ರೂ ಮೈಂಡ್ ಪವರ್ ಏನಿದೆ ತುಂಬ ಚೆನ್ನಾಗಿದೆ. ಮೈಂಡಲ್ಲಿ ಆಡೋವಂಥ ಆಟನೇ ಈ ಬಿಗ್ ಬಾಸು. ಆದ್ದರಿಂದ ಇವ್ರಿಗೂ ಕೂಡ ಗೆಲ್ಲೋ ಶಕ್ತಿ ಆಮೇಲೆ ಎಬಿಲಿಟಿ ಕೂಡ ಜಾಸ್ತಿ ಇದೆ. ಬಟ್ ಇವ್ರು ನೋಡಿಕೊಂಡು ಯಾವ್ದ್ರ ಮೇಲೆ ನಾವು ಇದು ಮಾಡಬೇಕು, ಮಾತಾಡಬೇಕು, ಯಾವ್ದು ನಾವು ಮಾತಾಡಬಾರ್ದು ಅನ್ನೋದು ನೋಡಿಕೊಂಡು ಎಲ್ಲಿ ಪಾಯಿಂಟ್ ಹಾಕಿ ಮಾತಾಡಬೇಕು ಅಂತ ನೋಡ್ಕೊಂಡು ಮಾತಾಡಿದ್ರೆ ಇವ್ರಿಗೂ ಕೂಡ ತುಂಬ ಚೆನ್ನಾಗೆ ಬಿಗ್ ಬಾಸಲ್ಲಿ ಆಡ್ತಾಯಿದ್ದಾರೆ ಅಂತ ನನಗನ್ಸುತ್ತೆ. ನೆಕ್ಸ್ಟು ರಂಜಿತ್ ಕುಮಾರ್ ಅವರು ಇವಾಗ ಶನಿ ಇದರಲ್ಲಿ ಧಾರಾವಾಹಿಲಿ ಬಂದಾಗ ಅಲ್ಲಿ ಕೂಡ ಸೂರ್ಯನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು, ಶನಿ ಅವರ ತಂದೆಯ ಪಾತ್ರದಲ್ಲಿ ಕಾಣಿಸ್ಕೊಂಡವರು. ಇವ್ರು ನೋಡಿದ್ರೇ ಅನಿಸುತ್ತೆ ತುಂಬ ದೊಡ್ಡೂತಿ ದೇಹ, ಅಂದರೆ ತುಂಬ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ. ಫಿಟ್ ಆ್ಯಂಡ್ ಫೈನ್ ಆಗಿರೋದ್ರಿಂದ ಇವ್ರು ಎಲ್ಲ ಟಾಸ್ಕುಗಳು ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ನಿನ್ನೆ ಕೂಡ ನಾವು ನೋಡಿದ್ವಿ, ಚೆನ್ನಾಗಿ 1.5 ಗಂಟೆಗಳ ಕಾಲ ನಿಂತ್ಕೊಂಡು ಚೆನ್ನಾಗಿ ಆಡಿದ್ರು. ಇವ್ರಿಗೂ ಕೂಡ ಬಿಗ್ ಬಾಸ್ ಗೆಲ್ಲಲು ತುಂಬ ಎಬಿಲಿಟಿ ಇದೆ ಅಂತ ನನಗನ್ನಿಸ್ತಾ ಇದೆ. ಬಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾತಾಡಬೇಕು, ಇನ್ನೊಂದು ಸ್ವಲ್ಪ ಜಾಸ್ತಿ ಜನಗಳ ಜೊತೆ ಬೆರೆತು ಅವ್ರದ್ದು ಒಳಗಡೆ ಏನಿದೆ ಅನ್ನೋದನ್ನ ಜನಗಳಿಗೆ ಒಳಗಡೆ ನನಗೆ ಎಷ್ಟು ಎಬಿಲಿಟಿ ಇದೆ ಅದನ್ನ ಅಂತ ಅವ್ರ ಜನಗಳಿಗೆ ತೋರಿಸ್ಬೇಕು ಅಂತ ನನಗನ್ನಿಸ್ತಾ ಇದೆ. ನೆಕ್ಸ್ಟ್ ಬಂದು ಮಾನಸ ಅವರು ತುಕಾಲಿ ಅವರ ಒಂದು
ಹೆಂಡ್ತಿ ಅಲ್ವಾ, ಅವರು ಕೂಡ ಇಲ್ಲಿ ಬಂದಿದ್ದಾರೆ. ತುಂಬ ಗುಡ್ ಎಂಟರ್ಟೈನರ್ ಅವರು, ಕಾಮಿಡಿಯನ್ ಆಗಿರೋದ್ರಿಂದ ತುಂಬ ಜನಗಳ ಜೊತೆ ಚೆನ್ನಾಗಿ ಬೆರೆತು ಆಟ ಆಡಿದ್ರೆ ಅವ್ರಿಗೆ ತುಂಬ ಬಿಗ್ ಬಾಸ್ ಗೆಲ್ಲೋ ಸಾಧ್ಯತೆ ಇದೆ ಅಂತ ಅನಿಸುತ್ತೆ. ಬಿಗ್ ಬಾಸ್ ಗೆಲ್ಲಿಲ್ಲ ಅಂದರೂ ಟಾಪ್ 5 ಅಂತೂ ಬಂದೇ ಬರ್ತಾರೆ ಅಂತ ನನಗೆ ಪರ್ಸ್ನಲಿ ಅನಿಸ್ತಾ ಇದೆ. ನೆಕ್ಸ್ಟು ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ ನನಗೆ ಅಷ್ಟು ಇನ್ ಡೆಪ್ತಾಗಿ ಏನೂ ಗೊತ್ತಿಲ್ಲ ಅಂದ್ರೂ ಅಲ್ಲಿ ಹಾಡ್ತಿರೋ ಪ್ರಕಾರ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಎಲ್ಲಿ ನಾವು ಮಾತಾಡಬೇಕು, ಎಲ್ಲಿ ಸ್ಕ್ರೀನ್ ತೊಗೋಬೇಕು, ಯಾರ ಜೊತೆ ಬೆರಿಬೇಕು, ಏನು ಮಾತಾಡಬೇಕು ಅಂತ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ನನ್ನ ಪರ್ಸ್ನಲಿ ಅನಿಸುತ್ತೆ. ಇದೇ ಥರ ಆಟ ಆಡ್ಕೊಂಡೋದ್ರೆ ಇವರು ಕೂಡ ಟಾಪ್ 5 ಬರೋದು ತುಂಬ ಈಸಿ ಆಗ್ತದೆ. ನೆಕ್ಸ್ಟು ಮೋಕ್ಷಿತಾ ಪೈ ಅವರು ಇವಾಗ ಅವ್ರು ತುಂಬ ಲೆಸ್ಸಾಗಿ ಮಾತಾಡ್ತಾ ಇದ್ದಾರೆ, ತುಂಬ ಕಂಪೋಸ್ಡಾಗಿ ಕಾಣಿಸ್ತಾರೆ, ಬಟ್ ಲೆಸ್ ಮಾತಾಡ್ತಾ ಇದ್ದಾರೆ, ಜಾಸ್ತಿ ಮಾತಾಡ್ತಾ ಇಲ್ಲ. ನಾನು ಬಿಗ್ ಬಾಸ್ ಮನೇಲಿ ಇದ್ದೀನಿ ಅನ್ನೋದನ್ನ ಅವರು ತೋರಿಸ್ತಾ ಇಲ್ಲ ಅಂತ ನನ್ನ ಪರ್ಸ್ನಲಿ ಅಂತ ಅನಿಸುತ್ತೆ. ಬಟ್ ಇನ್ನು ಜಾಸ್ತಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಇವರು ಕೂಡ ಏನು ಎಬಿಲಿಟಿ ಕಮ್ಮಿ ಇಲ್ಲ, ತುಂಬ ಕಂಪೋಸ್ಡ್ ಆಗಿರೋದ್ರಿಂದ, ತುಂಬ ಗೇಮ್ನ ತುಂಬ ಚೆನ್ನಾಗಿ ಆಡೋದ್ರಿಂದ ಇವರು ಕೂಡ ಬಿಗ್ ಬಾಸ್ನ ಗೆಲ್ಲೋ ಸಾಧ್ಯತೆ ತುಂಬ ಚಾನ್ಸ್ ಇದೆ. ಬಟ್ ಇವರು ತುಂಬ ಮಾತಾಡಿ ಜನ ಅಲ್ಲಿ ಬಿಗ್ ಬಾಸ್ ಚಾನಲ್ಗಳ ಜೊತೆ ಇನ್ವಾಲ್ವ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆ ಕಂಟೆಸ್ಟೆಂಟಲ್ಲಿ ತುಂಬ ಇಷ್ಟ ಆದವ್ರು ಯಾರು ಮತ್ತು ನಿಮ್ಗೆ ತುಂಬ ಕಷ್ಟ ಆದವ್ರು ಯಾರು ಮತ್ತು ನಿಮಗೆ ಇನ್ನೂ ಯಾರು ಆಡಬೇಕು ಅಂತ ಚೆನ್ನಾಗಿ ಆಡಬೇಕು ಅಂತ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾನು ಈ ವಿಡಿಯೋನ ಪರ್ಸ್ನಲಿ ತುಂಬ ಏನು ಹೇಳ್ತಾರೆ, ಪರ್ಸ್ನಲಿ ಅಂದರೆ ನನಗೆ ಜಾಸ್ತಿ ಕ್ಯಾಮ್ರಾ ಮುಂದೆ ಯಾವತ್ತೂ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಕ್ಯಾಮ್ರಾದಿಂದ ಬಂದಿದೆ. ಏನಾದರೂ ನಾನು ಸ್ವಲ್ಪ ಬಿಕ್ಕಳಿಸಿ ತೊದಲಿಸಿ ಮಾತಾಡಿದರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದ್ರ ಮೂಲಕ ಮತ್ತು ಒಂದು ಕಮೆಂಟ್ ಮಾಡೋದ್ರ ಮೂಲಕ, ನಮ್ಮನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ತುಂಬ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಧನ್ಯವಾದಗಳು ಸ್ನೇಹಿತರೆ.